ಬೆಂಗಳೂರಿನಲ್ಲಿ ಉಮರ್ ಖಾಲಿದ್ ಪುಸ್ತಕ ಬಿಡುಗಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಾಳೆ ದೊಮಲೂರಿನಲ್ಲಿ ನಿಗದಿ ಆಗಿರುವಂತಹ ಬುಕ್ ರಿಲೀಸ್ ಫಂಕ್ಷನ್ ಕಾರ್ಯಕ್ರಮಕ್ಕೆ ಅನುಮತಿ ನೀಡದಂತೆ ಬಿಜೆಪಿ ನಿಯೋಗದ ದೂರು ದಾಖಲಾಗಿರುವಂತದ್ದು. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ಗೆ ಬಿಜೆಪಿ ನಿಯೋಗ ಮನವಿಯನ್ನ ಮಾಡ್ತಾರೆ. ಸ್ಟಾಪ್ ಮಾಡಬೇಕು ಫಂಕ್ಷನ್ ಅಂತ ಹೇಳಿದ್ರು. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ಗೆ ಬಿಜೆಪಿ ನಿಯೋಗದಿಂದ ಮನವಿ ಮಾಡ್ತಾರೆ. ಸಂಸದ ಪಿಸಿ ಮೋಹನ್ ನೇತೃತ್ವದಲ್ಲಿ ದೂರನ್ನ ಸಲ್ಲಿಸಿದ್ದಾರೆ ಬಿಜೆಪಿಯ ನಿಯೋಗ. ಉಮರ್ ಖಾಲಿದ್ ಒಬ್ಬ ದೇಶದ್ರೋಹಿ ಅಂತ ಪಿಸಿ ಮೋಹನ್ ಕಿಡಿಕಾರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನುಮತಿ ಬೇಡ ಅಂತ ಹೇಳ್ಬಿಟ್ಟು ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ದೊಮ್ಲೂರಿನಲ್ಲಿ ನಿಗದಿಯಾಗಿದೆ ಬುಕ್ ರಿಲೀಸ್ ಫಂಕ್ಷನ್. ಉಮರ್ ಖಾಲಿದ್ ಒಬ್ಬ ದೇಶದ್ರೋಹಿ ಅಂತ ಪಿಸಿ ಮೋಹನ್ ಕಿಡಿಕಾರ್ತಾ ಇದ್ದಾರೆ. ಜೈಲಿನಲ್ಲಿರುವ ಆರೋಪಿಯನ್ನ ವೈಭವೀಕರಿಸುವಂತಹ ಕಾರ್ಯಕ್ರಮ ಬೇಡ, ಈ ಕಾರ್ಯಕ್ರಮಕ್ಕೆ ಅನುಮತಿ ಬೇಡ ಅಂತ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ ಪಿಸಿ ಮೋಹನ್. ಕರ್ನಾಟಕ ಸರ್ಕಾರ ಕೂಡ ಇಂತಹವರ ಮೇಲೆ ಮೃದು ಧೋರಣೆ ಹೊಂದಿದೆ. ಹಾಗಾಗಿ ಇಂತಹವರು ಬಂದು ಇಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ದೇಶದ್ರೋಹಿಗಳನ್ನ ವೈಭವೀಕರಿಸುವಂತಹ ಕೆಲಸವನ್ನ ಕೈ ಸರ್ಕಾರ ಉತ್ತೇಜಿಸ್ತಾ ಇದೆ. ಗಾಂಧಿನಗರದಲ್ಲಿ ಗೋಡೆ ಬರಹಗಳನ್ನು ಕೂಡ ಬರೆದಿದ್ದಾರೆ ಅಂತ ಪಿಸಿ ಮೋಹನ್ ಕಿಡಿಕಾರ್ತಾ ಇದ್ದಾರೆ. ಉಮರ್ ಖಾಲಿದ್ ಒಬ್ಬ ದೇಶದ್ರೋಹಿ ಅಂತ ಬಿಟ್ಟು ಪಿಸಿ ಮೋಹನ್ ಕಿಡಿಕಾರ್ತಾ ಇರುವಂಥದ್ದು. ಸಂಸದ ಪಿಸಿ ಮೋಹನ್ ನೇತೃತ್ವದಲ್ಲಿ ದೂರನ್ನ ಸಲ್ಲಿಸಿದೆ ಬಿಜೆಪಿ ನಿಯೋಗ. ನಾಳೆ ಬೆಂಗಳೂರಿನಲ್ಲಿ ಉಮರ್ ಖಾಲಿದ್ ಅನ್ನುವಂತಹ ಪುಸ್ತಕವನ್ನ ಬಿಡುಗಡೆ ಮಾಡಲಾಗೋದಕ್ಕೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇರೋದು. ಸೊ ಇದು ಬೇಡ ಅಂತ ಬಿಟ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ದೊಮ್ಲೂರಿನಲ್ಲಿ ನಿಗದಿ ಆಗಿರುವಂತಹ ಬುಕ್ ರಿಲೀಸ್ ಫಂಕ್ಷನ್ಗೆ ಇದೀಗ ತಡೆಯೊಡ್ಡಿದ್ದಾರೆ. ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಬಾರದು ಅಂತ ಹೇಳ್ಬಿಟ್ಟು ಬಿಜೆಪಿಯ ನಿಯೋಗ ದೂರನ್ನ ಕೊಟ್ಟಿರುವಂಥದ್ದು. ಸೊ ಪೊಲೀಸ್ ಕಮಿಷನರ್ ಆದಂತಹ ಸೀಮಂತ್ ಕುಮಾರ್ಗೆ ಬಿಜೆಪಿ ನಿಯೋಗ ಮನವಿಯನ್ನ ಮಾಡ್ತಾ ಇದೆ. ಸಂಸದ ಪಿಸಿ ಮೋಹನ್ ನೇತೃತ್ವದಲ್ಲಿ ದೂರನ್ನ ಸಲ್ಲಿಸಿದ್ದಾರೆ ಬಿಜೆಪಿ ನಿಯೋಗ. ಅಂಡ್ ಉಮರ್ ಖಾಲಿದ್ ಒಬ್ಬ ದೇಶದ್ರೋಹಿ ಆಗಿರ್ತಾರೆ. ಸೊ ಅವರನ್ನ ಜೈಲಿನಲ್ಲಿರುವಂತಹ ಆರೋಪಿಯನ್ನ ವೈಭವೀಕರಿಸುವಂತಹ ಕಾರ್ಯಕ್ರಮ ಬೇಕಾ ಬೇಡ, ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾ ಇರುವಂಥದ್ದು. ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಪಿಸಿ ಮೋಹನ್ ಕಿಡಿಕಾರ್ತಾ ಇರುವಂಥದ್ದು. ಅವರ ಸಮ್ಮುಖದಲ್ಲಿನೇ, ಅವರ ಒಂದು ನೇತೃತ್ವದಲ್ಲಿನೇ ಬಂದ್ಬಿಟ್ಟು ದೂರನ್ನ ಸಲ್ಲಿಸಿರುವಂಥದ್ದು ಬಿಜೆಪಿ ನಿಯೋಗ. ಈ ಕಾರ್ಯಕ್ರಮಕ್ಕೆ ಅನುಮತಿ ಬೇಡ ಅಂತ ಹೇಳ್ಬಿಟ್ಟು ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅರ್ಜಿಯನ್ನು ಸಲ್ಲಿಕೆ ಮಾಡೋದ್ರ ಮುಖೇನ ಕರ್ನಾಟಕ ಸರ್ಕಾರ ಕೂಡ ಇಂತಹವರ ಮೇಲೆ ಮೃದು ಧೋರಣೆಯನ್ನ ಹೊಂದಿದೆ. ಇದು ತಪ್ಪು. ಹಾಗಾಗಿ ಇಂತಹವರು ಬಂದು ಇಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ದೇಶದ್ರೋಹಿಗಳನ್ನ ವೈಭವೀಕರಿಸುವಂತಹ ಕೆಲಸವನ್ನ ಕೈ ಸರ್ಕಾರ ಉತ್ತೇಜಿಸ್ತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಗಾಂಧಿನಗರದಲ್ಲಿ ಗೋಡೆ ಬರಹಗಳನ್ನು ಕೂಡ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಪಿಸಿ ಮೋಹನ್ ಕಿಡಿಕಾರ್ತಾ ಇದ್ದಾರೆ.